ರಾಷ್ಟ್ರಧರ್ಮ, ಅದರ ಮುಂದುವರಿದ ಭಾಗ, ಬೇರೆ ಬೇರೆ ಆಯಾಮಗಳನ್ನು ನಾವು ನೋಡ್ತಾ ಹೋಗ್ತೇವೆ. ರಾಷ್ಟ್ರಧರ್ಮಕ್ಕೆ ಸಂಬಂಧಪಟ್ಟ ಪರಿಧಿಯ ಮೇಲಿನ ಅನೇಕ ವಿಷಯಗಳನ್ನು, ಅದರಲ್ಲಿ ಇವತ್ತು ಒಂದು ವಿಷಯವನ್ನು ನಾನು ಇವತ್ತಿನ ಸಾಂದರ್ಭಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಮತ್ತು ಶ್ರೀಗಳ ಬರುವಂಥ ಒಂದು ಪುಸ್ತಕದ ಕುರಿತು ನೆನಪು ಮಾಡಿಕೊಡಬೇಕಾಗಿದೆ. ಬುದ್ಧ ಆ್ಯಂಡ್ ಬಸವ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ. ಅದು 1958ರಲ್ಲಿ 2ನೇ ಎಡಿಷನ್ ಪ್ರಕಟ ಆಯಿತು. 1964ರಲ್ಲಿ ಮೈಸೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿಯಿಂದ ಒಂದು ಲೇಖನದ ಸ್ವರೂಪದಲ್ಲಿ ಶ್ರೀಗಳ ಪ್ರವಚನ ಮಾಡಿ ಅದು ಒಂದು ಲೇಖನದ ಸ್ವರೂಪದೊಳಗೆ ಮೈಸೂರು ಯೂನಿವರ್ಸಿಟಿಯಿಂದ ಅದು ಬಿಡುಗಡೆ ಆಯಿತು. ಇನ್ನು ಈ ಚಿತ್ರದಲ್ಲಿ ಬಸವ ಜಯಂತಿ ಸಂಬಂಧಪಟ್ಟಂತೆ 3 ವಿಷಯಗಳಲ್ಲಿ ನಾವು ನೋಡ್ತೇವೆ. ಒಂದನೇದು 5000 ವರ್ಷಗಳ ಹಿಂದೆ ಹರಪ್ಪ ಮೊಹೆಂಜೋದಾರದಲ್ಲಿ ಶಿವಯೋಗ ನಿರತನಾದಂಥ ಒಬ್ಬ ಯೋಗಿಯ ಫೋಟೋ, ಅದು ಸಿಂಧು ನದಿ ಸಂಸ್ಕೃತಿಯಲ್ಲಿ ಸಿಕ್ಕಂಥ ಫೋಟೋ. ಇದನ್ನು ಕುರಿತು ಶಿವಯೋಗದಲ್ಲಿ ಮತ್ತು ಡೈಮೆನ್ಷನ್ಸ್ ಆಫ್ ಯೋಗದಲ್ಲಿ ಶ್ರೀಗಳು ಬಹಳಷ್ಟು ಬರ್ತಾರೆ. ಎರಡನೇದು 12ನೇ ಶತಮಾನದಲ್ಲಿ ಶಿವಯೋಗಿ ಬಸವಣ್ಣನವರು. ಮೂರನೇದವರು 21ನೇ ಶತಮಾನದಲ್ಲಿ ಶಿವಯೋಗಿಗಳು ತಪೋವನದ ಶ್ರೀಗಳು. ಇದು ಬಸವ ಜಯಂತಿಗೆ ಕುರಿತಾಗಿ ಒಂದು ಶಿವಯೋಗ ಸಾಧನೆಗೆ ಕುರಿತಾಗಿ ಒಂದು ಸಾಂಕೇತಿಕ ಫೋಟೋ. ನೆಕ್ಸ್ಟ್, ಬುದ್ಧ ಆ್ಯಂಡ್ ಬಸವ ಈ ಪುಸ್ತಕವನ್ನು ಬರೆದಲ್ಲಿ ಅನೇಕ ಅಧ್ಯಾಯಗಳಿದ್ದಾವೆ. ಈ ಪುಸ್ತಕಕ್ಕೂ ರಾಷ್ಟ್ರಧರ್ಮಕ್ಕೂ ಇವತ್ತಿನ ಈ ಬಸವ ಜಯಂತಿಗೆ ಏನು ಸಂಬಂಧ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗಿದೆ. ಮೈಸೂರು ಯೂನಿವರ್ಸಿಟಿಯವರು ಒಂದು ಲೇಖನ, ಶ್ರೀಗಳು ಮಾಡಿದಂಥ ಪ್ರವಚನದ ಲೇಖನ ಅಲ್ಲಿ 1964 ಪ್ರಕಟ ಮಾಡಿದರು. ಈ ಪುಸ್ತಕದಲ್ಲಿ ಮೂಲತಃ ಈ ಪುಸ್ತಕದಲ್ಲಿ ಬುದ್ಧ ಆ್ಯಂಡ್ ಬಸವ, ಬುದ್ಧ ಮತ್ತು ಬಸವ ಅಂತ ಅನಂತರ ಕನ್ನಡದಲ್ಲಿ ಅನುವಾದ ಆಗಿದೆ. ಅದರೊಳಗೆ ಬುದ್ಧನನ್ನು ಮತ್ತು ಬಸವಣ್ಣನನ್ನು ಕಂಪೇರ್ ಮಾಡ್ತಾ ಬಂದು ಇಬ್ಬರಲ್ಲಿಯ ಸಾಮ್ಯತೆ, ಆನಂತರ ವೈಷಮ್ಯತೆ ಅನ್ನೋ ಬದಲಿ ವೈಶಿಷ್ಟ್ಯತೆಯನ್ನು ಕುರಿತು ನೋಡಿದರು. ಅದರಲ್ಲಿ ಬುದ್ಧ ಮತ್ತು ಬಸವಣ್ಣನನ್ನು ತುಲನೆ ಮಾಡ್ತಾ ಹೋದದ್ದಕ್ಕೂ ಇವತ್ತಿನ ಈ ಸಂದರ್ಭಕ್ಕೂ ಏನು ಸಂಬಂಧ ಅಂತಂದ್ರೆ, ಬಸವಣ್ಣನವರು ಅಥವಾ ಶರಣರು ರಾಷ್ಟ್ರಧರ್ಮಕ್ಕೆ ಯಾವ ರೀತಿ ಕೊಡುಗೆಗಳನ್ನು ಕೊಟ್ಟರು ಅನ್ನೋದನ್ನು ಅಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬಂದರು. ಒಂದೇದು ಐತಿಹಾಸಿಕವಾಗಿ ಬುದ್ಧ ಮೊದಲು ಆಗ್ಬೋದು ಅವರು, ಆ ನಂತರ ಬಸವಣ್ಣನವರು ಬಂದವರು. ಆದರೆ ಬುದ್ಧ ಭಿಕ್ಷುಗಳಿಗೆ ಅಂದ್ರೆ ಬೌದ್ಧ ಭಿಕ್ಕುಗಳಿಗೆ ಅವಕಾಶವನ್ನು ಕೊಟ್ಟರು. ಆದರೆ ಬಸವಣ್ಣನವರು ಇದನ್ನು ವಿರೋಧ ಮಾಡಿದರು. ಭಿಕ್ಷಾಟನೆ, ಬಡತನ, ದಾರಿದ್ರ್ಯ ಇವು ಸಾಮಾಜಿಕ ಪೀಳು, ಇವು ಶಾಪ ಅಲ್ಲ. ನಮ್ಮ ಹೋರಾಟದಿಂದ ಅವುಗಳನ್ನು ತೊಡೆದು ಹಾಕಲಿಕ್ಕೆ ಸಾಧ್ಯ. ಆ ಹೋರಾಟಕ್ಕೆ ಬೇಕಾದದ್ದು ಕಾಯಕ ಅಂತ ಹೇಳ್ತಾರೆ. ಭಿಕ್ಷಾಟನೆಯನ್ನು ವಿರೋಧ ಮಾಡಿದವರು ಶರಣರು. ಆದರೆ ಬುದ್ಧ ಅದನ್ನು ಅಲಾವ್ ಮಾಡಿದ, ಒಪ್ಪಿದ. ಬಸವಣ್ಣನವರು ಅದನ್ನು ವಿರೋಧ ಮಾಡಿದಂತೆ ಈ ಪುಸ್ತಕದಲ್ಲಿ ಶ್ರೀಗಳು ಬುದ್ಧನಿಗಿಂತ ಈ ದೃಷ್ಟಿಯಲ್ಲಿ ಬಸವಣ್ಣ ಒಂದು ಹೆಜ್ಜೆ ಮುಂದೆ ಅಂತ ಬಂತು. ಎರಡನೇದು, ಬುದ್ಧನ ಕಾಲದಲ್ಲಿ ಬುದ್ಧ ಹುಟ್ಟಿದ್ದು ಭಾರತದಲ್ಲಿ, ಆದರೆ ಅವರು ಪ್ರಚಾರ ಆದದ್ದು ಅವರೆಲ್ಲ ಇವತ್ತಿಗೆ ಭಕ್ತರ ಅನುಯಾಯಿಗಳು ಹೆಚ್ಚಿದ್ದು ಚೀನಾದಲ್ಲಿ ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ. 1962ನೇ ಇಸ್ವಿಗೆ ಭಾರತ ಚೀನಾ ಯುದ್ಧ ಆದಮೇಲೆ ಭಾರತಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಹಿನ್ನಡೆ ಆಯಿತು, ಸಾಕಷ್ಟು ಅವಹೇಳನ ಆಯಿತು, ಕೀಳರಿಮೆ ಆಯಿತು. ನಾವು ಯುದ್ಧದಲ್ಲಿ ಸೋಲಿವೆ ಅನ್ನುವಂಥ ಶಬ್ದದಲ್ಲಿ ಪ್ರಯೋಗ ಆಗ್ತದೆ. ಸೋಲಲಿಕ್ಕೆ ಕಾರಣಗಳು ಬೇರೆ. 1962ರಲ್ಲಿ ಚೀನಾ ಯುದ್ಧದಿಂದ ಶ್ರೀಗಳಿಗೆ ಸಾಕಷ್ಟು ಇದನ್ನು ಮನಸ್ಸಿಗೆ ನೋವು ಮಾಡಿಕೊಂಡು ಅದನ್ನು ವಿರೋಧಾತ್ಮಕವಾಗಿ ಕೆಲವು ಪ್ರಸ್ತಾಪಗಳನ್ನು ಮಾಡಿದ್ದಾರೆ. ಅಂದ್ರೆ ಭಾರತಕ್ಕೂ ಚೀನಾಕ್ಕೂ ಮೊದಲು ಸಂಬಂಧ ಇದ್ದದ್ದು ಅದೊಂದು ಆಧ್ಯಾತ್ಮಿಕ ಸಂಬಂಧ. ಬುದ್ಧ ಹುಟ್ಟಿದ್ದು ಅಲ್ಲಿ ಬೆಳೆದದ್ದು. ಅದರ ಜೊತೆಗೆ 12ನೇ ಶತಮಾನದಲ್ಲಿ ಬಸವಣ್ಣ ಏನು ಮಾಡಿದ್ರು ಅನ್ನೋದನ್ನು ತುಲನೆ ಮಾಡಿ ಬರೋದು ನೋಡಿದ್ರೆ, ಹಿಂದಿನ ದಿವಸ ಸಾಯಂಕಾಲದವರೆಗೂ ನಾವು ಬಾಯಿ ಇದ್ವಿ, ಅಪರಾತ್ರಿ ದುಶ್ಮನ ಆದ್ವಿ. ಅಂದ್ರೆ ಚೈನಾದ ಮೇಲೆ ಭಾರತೀಯರು ಯಾಕೆ ವಿಶ್ವಾಸ ಇದ್ರು ಅಂದ್ರೆ, ಬುದ್ಧನ ಅನುಯಾಯಿಗಳು, ಅಹಿಂಸಾ ಪ್ರಿಯರು, ನೀವು ಈ ರೀತಿ ಬೆನ್ನಿಗೆ ಚುರಿ ಹಾಕೋರಲ್ಲ ಅನ್ನುವಂಥ ಒಂದು ಭಾವನೆಯಿಂದ ಭಾರತೀಯರು ಚೀನಾದ ಮೇಲೆ ವಿಶ್ವಾಸ ಇಟ್ಟಿದ್ದರು. ಈ ವಿಶ್ವಾಸಕ್ಕೆ ಭಂಗ ಮಾಡಿದವರು ಇಬ್ಬರು. ಒಂದು ಬ್ರಿಟಿಷರು ಮ್ಯಾಕ್ಮೋಹನ್ ಲೈನನ್ನು ಸೃಷ್ಟಿ ಮಾಡಿ ಅದಕ್ಕೆ ಚೀನಾ ವಿರೋಧ ಮಾಡಿದರು. ಇದು ಒಂದನೇ ಕಾರಣ. ಎರಡನೇದು, ದಲಾಯಿ ಲಾಮಾ ಅವರಿಗೆ 1959ರಲ್ಲಿ ಭಾರತ ಅವರಿಗೊಂದು ವಿಶಿಷ್ಟ ಸ್ಥಾನವನ್ನು ಕೊಟ್ಟು ಅದನ್ನೇ ಶ್ರೀಗಳು ಇಲ್ಲಿ ಕರೆಸಿ ಅವರಿಗೆ ಇಲ್ಲಿ ಸಂಸ್ಕೃತಿಯನ್ನೆಲ್ಲ ಹೇಳಿ ಮಾಡಿ ರೂಢಿ ಆಚಾರಗಳನ್ನು ಹೇಳಿ ಪರೋಕ್ಷವಾಗಿ ಅವರ ಹೋರಾಟಕ್ಕೆ ಅವರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಶ್ರೀಗಳು. ಆನಂತರ 1962ಕ್ಕೆ ಚೈನಾ ಭಾರತ ಯುದ್ಧದಲ್ಲಿ ಏನು ಕೆಲವು
ನವೆಂಬರ್ 21 ಸುಮಾರು 1 ತಿಂಗಳು. ಆ ಯುದ್ಧದಲ್ಲಿ ಮೇಲ್ಬದಿಗೆ ಶೈತಾನ್ ಸಿಂಗ್ ಭಾಟಿ ಅನ್ನುವಂಥವ್ರ ಅಧಿಕಾರಿಗಳಿದ್ದರು ನಮ್ಮ ದೇಶದ ಕಮಾಂಡರ್ ಆಗಿದ್ದಲ್ಲಿ. ಅದಕ್ಕಿಂತ ಸ್ವಲ್ಪ ಕೆಳಗಡೆ ಕರ್ನಾಟಕದ ಮುಧೋಳದ ಹಲಗಲಿ ಸಾಹೇಬರು ಅವರು ಸೈನಿಕರಾಗಿ ಆ ಕಮಾಂಡ್ ಮಾಡ್ತಾಯಿದ್ರು. ಅದಕ್ಕಿಂತ ಸ್ವಲ್ಪ ಕೆಳಗಡೆ ಅಂದ್ರೆ ಮೇಲ್ಗಡೆ ಅವರು ಯುದ್ಧದ ದಾಳಿ, ಕೆಳಗಡೆ ನಮ್ಮ ಸೇನಾಪಡೆ, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗಿದ್ದು 124 ಭಾರತೀಯ ಸೈನಿಕರು ಸುಮಾರು 1400ಕ್ಕಿಂತ ಹೆಚ್ಚಿನ ಚೈನೀಸ್ ಸೈನಿಕರನ್ನು ಕೊಂದು ಹಾಕಿದರು. ಶೈತಾನ್ ಸಿಂಗ್ ಸಾಹೇಬರು ಒಂದು ಕಮಾಂಡ್ ಕೊಟ್ಟರು, ಲಾಸ್ಟ್ ಕಮಾಂಡ್ ಅಂತ. ಏನಂದ್ರೆ ಲಾಸ್ಟ್ ಬುಲೆಟ್ ಆ್ಯಂಡ್ ಲಾಸ್ಟ್ ಮ್ಯಾನ್ ಅಂತ ಅವ್ರ ಕಮಾಂಡ್. ಕೊನೆಯ ಕಾರ್ಟೂಸ್ ಇರುವವರೆಗೂ, ಕೊನೆಯ ಸೈನಿಕ ಜೀವಂತ ಇರುವವರೆಗೂ ಫೈರಿಂಗ್ ಇರುತ್ತೆ. ಇದರಿಂದ 1:10 ರೇಷೋ ಏನಿದೆ ಅನುಪಾತ ನಾವು ಭಾರತೀಯರು ಮಾಡ್ತಿರಬೇಕು, ಆದರೆ ಚೈನಾದವ್ರು ಇನ್ನೂ ಮಾಡ್ತಿಲ್ಲ. ಒಬ್ಬ ಭಾರತೀಯ ಸೈನಿಕ ಅಂಥ ಪರಿಸ್ಥಿತಿಯಲ್ಲಿ 10 ಚೈನಾ ಸೈನಿಕರನ್ನು ಕೊಂದು ಹೋಗೋದಂತೆ. ಇದನ್ನೇ ಭಾರತೀಯರು ಅಂದರೆ ನಾವು ಕೀಳರಿಮೆ ಬಲಿಪಶು ಆಗಬಾರ್ದು. ಚೈನಾದಲ್ಲಿ ನಾವು ಸೋತಿದ್ದೇವೆ ಯುದ್ಧದಲ್ಲಿ ಅನ್ನುವಂಥ ಒಂದು ಕೀಳರಿಮೆ ಮುಂದಿನ ಜನಾಂಗಕ್ಕೆ ಬರಬಾರ್ದು ಅನ್ನುವಂಥ ಅನೇಕ ಕೆಲವು ಫ್ಯಾಕ್ಟ್ಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ನಮಗೆ ಸಿಕ್ಕಬೇಕು. ಚೈನಾ ಯುದ್ಧದಲ್ಲಿ ಭಾರತ ಸೋಲಿಗೆ ಕಾರಣ ಏನಂತಂದ್ರೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು, ಯುದ್ಧ ವಿಮರ್ಶಕರು ಕೆಲವು ಕಾರಣಗಳನ್ನು ಕೊಟ್ಟರು. ಮೋಸ್ಟ್ ಅನ್ಪ್ಲಾನ್ಡ್ ಆ್ಯಂಡ್ ಅನ್ಪ್ರಿಪೇರ್ಡ್ ವಾರ್ ಅಂತೆ. ಭಾರತವು ತಯಾರಾಗಿರಲಿಲ್ಲ. ಯಾಕಂದರೆ ಹಿಂದಿನ ದಿನ ಸಂಜೆಯವರೆಗೂ ನಮಗವರು ವೈರಿಗಳ ಆಗುವಂಥ ಸಾಧ್ಯತೆಗಳು ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಅಂದರೆ ಶಾಂತಿ ಪ್ರಿಯರು, ಬಸವಣ್ಣ ಒಂದು ಕಡೆ, ಬುದ್ಧ ಒಂದು ಕಡೆ. ಆದ್ರೆ ರಾತ್ರೋರಾತ್ರಿ ಅವರು ಚೂರಿ ಹಾಕ್ತಾರೆ ಅನ್ನೋದು ಒಂದು ಅನ್ಪ್ರಿಪೇರ್ಡ್, ಅಂದ್ರೆ ಸಿದ್ಧತೆ ರಹಿತ ಮತ್ತು ಪೂರ್ವ ತಯಾರಿ ರಹಿತವಾದಂಥ ಯುದ್ಧದಿಂದಾಗಿ ಸೋಲಿಗೆ ಕಾರಣ ಅಂದ್ರೆ ಒಂದು ತಾಸಿಗೆ 7 ಕಿಲೋಮೀಟರ್ ಸ್ಪೀಡ್ ಹೋಗಬೇಕಿತ್ತು ನಮ್ಮ ಸೇನಾಪಡೆ, ಆದರೆ ಬರ್ಫ್ ಬೀಳಬೇಕಿತ್ತು. ಅವಾಗ 1 ತಾಸಿಗೆ ಕೇವಲ ಅರ್ಧ ಕಿಲೋಮೀಟರ್ ಮುಂದೆ ಹೋಗುವಂಥ ಪರಿಸ್ಥಿತಿ ಇತ್ತು ನಮ್ಮ ಸೈನಿಕರಿಗೆ. ಅಲ್ಲಿಯ ಕಮಾಂಡರ್ಗಳು ಹೇಳಿದರು, ಯುದ್ಧವನ್ನು ಬಂದ್ ಮಾಡಬೇಕಂತೆ. 7 ದಿವಸಕ್ಕೆ ಒಳಗೆ ನಮಗೆ ಟೈಮ್, ಯುದ್ಧದ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿಕೊಡ್ರಿ, ಬಂಗಾರದಂಥ ಭೂಮಿಯನ್ನು ನಾವು ಬಿಟ್ಟುಕೊಡೋದು ಬೇಡ, ಎಷ್ಟು ಸೈನಿಕರು ಸತ್ರು ನಾವು ಸೋತೀವಂತ ನನ್ನ ಶಿರಚ್ಛೇದ ಮಾಡಿ ನಿಮ್ಮ ಬೂಟ್ ಮೇಲೆ ಇರ್ತೇನೆ ಅಂತ ಹೇಳಿ ಆಗಿನ ಕಾಲದ ಕಮಾಂಡರ್ಗಳು. ಆದರೂ ಸಹಿತ ಬೇರೆ ಬೇರೆ ಕಾರಣಗಳ ಸಲುವಾಗಿ ಈ ರೀತಿ ಸಮೂಹ ಮಾಧ್ಯಮದೊಳಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಕಾರಣಗಳ ಸಲುವಾಗಿ ಕಾಲ್ ಬ್ಯಾಕ್ ದಿ ಕೋರ್ಟ್, ದಿಸ್ ಇಸ್ ಮೈ ಆರ್ಡರ್ ಅಂತ ಹೇಳಿದ್ರು. ಹೀಗಾಗಿ ಅಲ್ಲಿ ಸೋಲಲಿಕ್ಕೆ ಕಾರಣ ಒಂದು ಬೇರೆ ಬೇರೆ ಕಾರಣಗಳಲ್ಲವ. ಚೈನಾ ಯುದ್ಧದಲ್ಲಿ ಹೋದ ಮೇಲೂ ಭಾರತೀಯರಿಗೆ ಕೀಳರಿಮೆ ಹಿಂದೆ ಆಗಬಾರ್ದು ಅಂತ ಹೇಳಿ ಈ ಪುಸ್ತಕದಲ್ಲಿ ಕೆಲವೊಂದು ವಿಷಯಗಳನ್ನು ಮಾಡಿದರು. ಒಂದು ಪುಸ್ತಕದಲ್ಲಿ ಬರೆದ ಶ್ರೀಗಳು ಕಾಲಪ್ರವಾಹದಲ್ಲಿ ಭಾರತೀಯರ ಸಾಮ್ಯವಾದಂತೆ ಕಮ್ಯುನಿಸಮ್ ಆಫ್ ಇಂಡಿಯಾ ಅಂತೆ. ಕಮ್ಯುನಿಸ್ಟ್ ದೇಶ, ರಷ್ಯಾ ಮೂಲಕ ಕಮ್ಯುನಿಸ್ಟ್ ದೇಶ ಅಲ್ಲ, ಅದು ಹಳೆಯ ಪಂಚಾಯತಿ ವ್ಯವಸ್ಥೆ ನೋಡಿದ್ರೆ ಅದು ಮೂಲಕ ಪ್ರಜಾಪ್ರಭುತ್ವದ ರಾಷ್ಟ್ರ, ಆನಂತರದ ಕಮ್ಯುನಿಸ್ಟ್ ರಾಷ್ಟ್ರ ಆಯಿತು. ಬಸವಣ್ಣನವರ ಕೆಲವು ವಚನಗಳನ್ನು ಕೋಟ್ ಮಾಡಿದಾಗ ಕಾಯಕವನ್ನು ಅರ್ಥಕ್ಕಿಂತ ಅಂದ್ರೆ ದುಡಿಮೆ ಹೆಚ್ಚು ದುಡ್ಡು ಹೆಚ್ಚು ಅಂತ ನೋಡಿದ್ರೆ ದುಡಿಮೆ, ಕಾಯಕ, ದುಡ್ಡು 3 ಬೇರೆ ಬೇರೆ. ದುಡಿತಕ್ಕ ಅರ್ಥ ಬೇರೆ ಕಮ್ಯುನಿಸಮ್ದಲ್ಲಿ. ಡಿಗ್ನಿಟಿ ಆಫ್ ಲೇಬರ್ ಮತ್ತು ಡಿವೈನಿಟಿ ಆಫ್ ಲೇಬರ್ ಎರಡು ಬೇರೆ. ಇಲ್ಲಿ ಬಸವಣ್ಣವ್ರು ಏನು ಹೇಳಿದ್ರು ವಚನದಲ್ಲಿ ಶ್ರೀಗಳ ಉದಾಹರಣೆ ಕೊಟ್ಟಾಗ, ಲಿಂಗ ಪೂಜೆಯನ್ನಾದರೂ ಬಿಟ್ಟು ಕಾಯಕವನ್ನು ಮಾಡಂತ ಹೇಳಿದಾಗ ಧರ್ಮಕ್ಕಿಂತ, ಆಧ್ಯಾತ್ಮಕ್ಕಿಂತ, ಮೋಕ್ಷಕ್ಕಿಂತ ಕಾಯಕ ಶ್ರೇಷ್ಠ ಅನ್ನೋದನ್ನು ಬುದ್ಧನಿಗಿಂತ ಒಂದು ಹೆಜ್ಜೆ ಬಸವಣ್ಣ ಮುಂದೆ ಅಂದರೆ ಇಲ್ಲಿ ವರ್ಣನೆ ಶ್ರೀಗಳು ಮಾಡಿದ್ರು. ಇನ್ನು ಬಸವಣ್ಣನವರಾಗಲಿ ಅಥವಾ ವಚನಕಾರರಾಗಲಿ ಅಥವಾ ಶರಣರಾಗಲಿ ರಾಷ್ಟ್ರಧರ್ಮಕ್ಕೆ ಏನು ನಮಗೆ ಬಳುವಳಿಯನ್ನು ಕೊಟ್ಟರು, ಕೊಡುಗೆಗಳನ್ನು ಕೊಟ್ಟರು ಅಂತೇಳಿ ಬೇರೆ ಬೇರೆ ಕಡೆ ಶ್ರೀಗಳನ್ನು ಉಲ್ಲೇಖ ಮಾಡ್ಕೊತಾ ಬಂದಾರೆ. ಬುದ್ಧನಿಂದ ಬಸವದಲ್ಲೇ ಇದೆ, ಕಾಲಪ್ರವಾಹದಲ್ಲಿ ಅದನ್ನು ಉದಾಹರಣೆ ಕೊಟ್ಟು ಮಾಡ್ಯಾರ. ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ ಅಂದ್ರೆ ಉತ್ತರ ಭಾರತದಷ್ಟು ಮೊಘಲರ ಕೈಲಿ ಸಿಕ್ಕಿ ಹೋಗಿತ್ತು. ಅದರಲ್ಲಿ ತುಘಲಕ್ ಆಳ್ತಾ ಇತ್ತು. 1336 ವಿಜಯನಗರ ಸ್ಥಾಪನೆ ಆದ ಮೇಲೆ ಅಲ್ಲಿಂದ ಯಾವಾಗ ಅದು ಪತನ ಆಯಿತು ತಾಳಿಕೋಟೆ ಯುದ್ಧದಲ್ಲಿ, ಆ ಪರಿಸ್ಥಿತಿ ವಿಶ್ಲೇಷಕರು, ಐತಿಹಾಸಿಕ ತಜ್ಞರು ಹಿಂಗೆ ನಿರ್ಣಯಕ್ಕೆ ಬಂದರು. ಇವತ್ತಿನ ಭಾರತ ಏನಿದೆ, ಒಂದೇ ರಾಷ್ಟ್ರ, ಒಂದೇ ರಾಷ್ಟ್ರ ನೀತಿ, ಒಂದೇ ರಾಷ್ಟ್ರ ಧ್ವಜ, ಇಂಥ ಅಖಂಡ ಭಾರತ ಇನ್ನೆಂದೂ ನಮ್ಮ ನೋಡಿ ಸಿಗಂಗಿಲ್ಲ ಅಂತ ಅವರು ನಿರ್ಣಯ ಮಾಡಿದ್ದೀವಿ. ವಿಜಯನಗರ ಪತನ ಆದ ಮೇಲೆ ಅಂದ್ರೆ ಅಂಥ ಪರಿಸ್ಥಿತಿ, ಅಲ್ಲಿ ಅನ್ಯಾಯ ಅತ್ಯಾಚಾರಗಳನ್ನು ನೋಡಿ ಇನ್ನೆಂದೂ ನಮಗೆ ಭಾರತ ಸಿಗಂಗಿಲ್ಲ ಅಥವಾ ಹಿಂದೂ ರಾಷ್ಟ್ರ ನಮಗೆ ಇನ್ನೆಂದೂ ಸಿಗಂಗಿಲ್ಲ ಅನ್ನುವಂಥ ನಿರ್ಣಯ ಆಗಿನ ಕಾಲದ ಜನರು ಠರಾವ್ ಮಾಡಿದ್ರು. ಇದನ್ನು ಇತಿಹಾಸದ ವಿಶ್ಲೇಷಕರು ಇವತ್ತು ಅದನ್ನು ಹೇಳ್ತಾರೆ. ಶ್ರೀಗಳು ಅಲ್ಲೇ ಬರ್ತಾರೆ ಈ ಕುರಿತು, ಹಿಂದೂ ಪತ್ರಿಕೆಯಲ್ಲಿ ಬರಬೇಕಾದ್ರೆ ಅವ್ರ ಲೇಖನ ನನ್ನ ಕುರಿತು ಬರಬೇಕು. ಆದರೆ ಆ ಟೈಮ್ನಲ್ಲಿ ಇವತ್ತಿನ ಈ ಭಾರತದ ಈ ರಾಷ್ಟ್ರಭಕ್ತಿ ಅಥವಾ ಇವತ್ತಿನ ನಮ್ಮ ದೇಶ ಈ ಸ್ವರೂಪದಲ್ಲಿ ಅಖಂಡವಾಗಿ ಎಲ್ಲ ರಾಜ್ಯಗಳು ಸೇರಿ
ಪ್ರಚೋದನೆ ಕೊಟ್ಟದ್ದು, ಇನ್ನೊಮ್ಮೆ ಪ್ರೇರಣೆ ಮತ್ತು ಆಂತರಿಕ ಶಕ್ತಿಯನ್ನು ಕೊಟ್ಟದ್ದು ಏನಾದರೂ ಇತ್ತಂದ್ರೆ ಅದು ವಚನ ಸಾಹಿತ್ಯ ಅಂತೇಳಿ ಇಷ್ಟು ವಿದ್ವಾಂಸರು ಅದನ್ನು ಒಪ್ಪಿಕೊಂಡು ಇವತ್ತು ಶ್ರೀಗಳಲ್ಲಿ ಎತ್ತಿ ತೋರ್ತಾರೆ. ಎರಡನೇದು, ವಚನ ಸಾಹಿತ್ಯದಲ್ಲಿ ಜಂಬೂದ್ವೀಪ, ನವಕಂಡ, ಕೃತಿ ಒಳಗೆ ಬಂದು ಭಾರತವನ್ನು ಅವರು ಜಂಬೂದ್ವೀಪ ಅಂತೇಳಿ ಕರೀತಾ ಇದ್ರು. ಇನ್ನು ಶರಣರು ಶಾಸ್ತ್ರ ಮತ್ತು ಶಸ್ತ್ರ ಇವು ಎರಡರಲ್ಲಿಯೂ ಪರಿಣಿತರು. ಬಸವಣ್ಣವರ ವಚನದಲ್ಲಿ ಈ ರೀತಿ ಕರೀತಾರೆ ಅವರು, ಅಂದರೆ ಯುದ್ಧಶಾಸ್ತ್ರದ ಬಲಿಯರಲ್ಲಿ ಖಡ್ಗಕ್ಕೆ ಬೆಲೆ ಎದರಿಂದ ಬರ್ತೈತಂದ್ರೆ ಅದರ ಮೊನಚಿನಿಂದ, ಅದರ ಕವಚದಿಂದ ಅಲ್ಲ ಅಂತ. ಒಂದು ಖಡ್ಗಕ್ಕೆ ಬೆಲೆ ಎದರಿಂದ ಬರ್ತೈತಂದ್ರೆ ಅದರ ಹಿಡಿಕೆ ಎಷ್ಟು ವಜ್ರಗಳಿಂದ ಮುನ್ನರಗಳಿಂದ ಮಾಡಿದೆ ಅಂತ ಅಲ್ಲ, ಅದರ ಕವಚ ಎಷ್ಟು ಬಂಗಾರದಿಂದ ಹೆಣೆಯಲ್ಪಟ್ಟಿದೆ ಅಂತೇಳಿ ಅಲ್ಲ, ಆ ಖಡ್ಗ ಎಷ್ಟು ಮೊನಚಾಗಿದೆ ಮತ್ತು ಯುದ್ಧದಲ್ಲಿ ಅದು ಎಷ್ಟು ಶರಗಳನ್ನು ಕಡಿಬಹುದು, ಅದರ ಮೇಲಿಂದ ಅದಕ್ಕೆ ಗೌರವ ಬರ್ತದೆ ಅಂತ ಇಂಥ ಅನೇಕ ವಚನಗಳು ಶ್ರೀಗಳು ಕೋಟ್ ಮಾಡ್ಯಾರ ಮತ್ತು ಅಲ್ಲಿ ಸಿಗ್ತಾವೆ. ಇನ್ನು ಮಾನವ ಸಂಸ್ಕೃತಿ ಅನ್ನೋದನ್ನು ನೋಡಿದ್ರೆ, ಮಾನವ ಧರ್ಮ ಮತ್ತು ಮಾನವ ಸಂಸ್ಕೃತಿ ಅಂತರಂಗದಿಂದ ಪ್ರೇರಣೆ ಬರಬೇಕು, ಹೊರಗಿನ ಒತ್ತಾಯದಿಂದ ಬರೋದಲ್ಲ. ನ್ಯಾಯಾಧೀಶರು ಜಡ್ಜ್ಮೆಂಟ್ ಕೊಡೋದಲ್ಲ, ಶ್ರೀಗಳು ಜಡ್ಜ್ಮೆಂಟ್ ಕೊಡಬೇಕು. ನಾವು ಆ ರೀತಿ ತತ್ವವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಮಗೆ ಇದರಿಂದ ತಿಳಿತೈತೆ. ಮಹಿಳೆಯರಿಗೆ ನಾವು ಉಡುಗೆ ತೊಡುಗೆಗಳಲ್ಲಿ, ಆಸ್ತಿ ಪಾಸ್ತಿಗಳಲ್ಲಿ, ಹಕ್ಕುಗಳಲ್ಲಿ ನಾವು ಸಮಾನತೆ ಕೊಡೋದು ಬೇರೆ, ಆಧ್ಯಾತ್ಮದಲ್ಲಿ ಅಥವಾ ಸಾಧನೆಯಲ್ಲಿ ಅವರಿಗೆ ಸಮಾನತೆಯನ್ನು ಕೊಡೋದು ಬೇರೆ. ಶರಣರು ಹುಟ್ಟಿ ಘಾಟಿಯಲ್ಲಿ ಕಾಣಿರಲಿ ಲಿಂಗ ಧಾರಣೆಯನ್ನು ಮಾಡಿದರು. ಇದು ಶ್ರೀಗಳು ಒಂದು ಪ್ರವಚನದಲ್ಲಿ ಹೇಳಿದರು. ಅವರು ಅನುಷ್ಠಾನದಿಂದ ಬಂದ ಮೇಲೆ ಸುಮೇರುದಲ್ಲಿ ಒಂದು ಪ್ರವಚನದಲ್ಲಿ ಮಾತನ್ನು ಹೇಳಿದರು. ಹುಟ್ಟಿದ ಹೆಣ್ಣಿರಲಿ ಗಂಡಿರಲಿ ಅದೇ ಲಿಂಗವನ್ನು ಕಟ್ಟಬೇಕು ಅನ್ನೋ ಸಮಾನತೆ ಆಧ್ಯಾತ್ಮಿಕದಲ್ಲಿ ಹೆಣ್ಣು ಮಕ್ಕಳಿಗೆ ಸರಿ ಸಮವಾಗಿ ಸಿಗಬೇಕನ್ನುವಂಥದ್ದು ಶರಣರು. ಇದು ಇವತ್ತಿನ ನಮ್ಮ ರಾಷ್ಟ್ರ ಧರ್ಮಕ್ಕೆ ಬೇಕಾಗಿದೆ. ಎರಡನೇದು, ಮಹಿಳೆಯರು ಅಂದ್ರೆ ತಾಯಂದರಿಗೆ ಎಷ್ಟು ಗೌರವವನ್ನು ಕೊಟ್ಟರಂದ್ರೆ, ತಾಯಿಯ ಗರ್ಭದಿಂದ ಭೂತಾಯಿ ಗರ್ಭ ಸೇರುವವರೆಗೂ ಇಷ್ಟಲಿಂಗ ಅನುಷ್ಠಾನದಲ್ಲಿ ನಾವು ಇರಬೇಕು, ಶಿವಯೋಗದಲ್ಲಿ ಇರಬೇಕು ಅನ್ನುವಂಥದ್ದು ನಿಯಮವನ್ನು ಶರಣರು ಕೊಟ್ಟರು. ಭಾಳ ಮಹತ್ವದ ವಿಷಯ ಅಂತಂದ್ರೆ, ನಮ್ಮ ಹಳ್ಳಿ ನಾಡಿನಲ್ಲಿ ಏನು ಉತ್ಪನ್ನಗಳು ಬರ್ತಾವೆ, ಅದು ಗಡಿಗಳಿರಲಿ, ಕುಂಬಾರು ಏನಾದ್ರು ಚಪ್ಪಲಿ ಇರಲಿ, ಅರಿವೆಗಳಿರಲಿ, ಈ ರೈತರು ಏನು ಬೆಳೀತಾರ ಉತ್ಪನ್ನಗಳಿಗೆ ಅಥವಾ ಸ್ವದೇಶಿ ವಸ್ತುಗಳ ಬಳಕೆಯನ್ನು ಮೊದಲ ಬಾರಿಗೆ ಗೌರವಿಸಿದವರು ಯಾರಾದರೂ ಇದ್ದರೆ ಅವರು ಶರಣರು ಅಂತೆ, ವಚನಕಾರರು ಅಂತೇಳಿ ಶ್ರೀಗಳು ಸ್ಪಷ್ಟವಾಗಿ ಹೇಳ್ಯಾರ. ಇವೆಲ್ಲ ನಮ್ಮ ರಾಷ್ಟ್ರ ಧರ್ಮಕ್ಕೆ ಪೂರಕವಾದ ವಿಷಯಗಳು. ಬುದ್ಧ ಸನ್ಯಾಸಾಶ್ರಮವನ್ನು ಸ್ಥಾಪಿಸಿದರು. ಆದರೆ ಅದು ಬರವರ್ತ ಏನಾಗ್ತಂದ್ರೆ ಐಷಾರಾಮಿ ಜೀವನಕ್ಕೂ ಭೋಗ ವಿಲಾಸಕ್ಕೂ ಅದು ಬಲಿಪುರುಷ. ಆಮೇಲೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಯಾಯಿ, ಅವರ ಅಳಿ ಅನ್ನೋಕ್ಕಿಂತ ಅವರ ಅನುಯಾಯಿ ಆದಂಥ ಚನ್ನಬಸವಣ್ಣನವರು ವಿರಕ್ತಾಶ್ರಮವನ್ನು ಸ್ಥಾಪಿಸಿದರು. ಅಂದ್ರೆ ಈ ಸನ್ಯಾಸ ಧರ್ಮದಲ್ಲೇ ಲೋಭ ದೋಷಗಳನ್ನು ತೊಡೆದು ಹಾಕಿ ವಿರಕ್ತಾಶ್ರಮವನ್ನು ಸ್ಥಾಪಿಸಿದಂಥ ಶ್ರೀಗಳು ಬೇರೆ ಬೇರೆ ಪ್ರಸ್ತಾಪ ಮಾಡ್ಯಾರ. ಕೊನೆಯದಾಗಿ ರಾಜಕಾರಣಿಗಳಿಗೆ, ಅಧಿಕಾರಿ ಇದ್ದವರಿಗೆ, ದುಡ್ಡು ಇದ್ದವರಿಗೆ ನಾನು ಏನು ಲೆಕ್ಕ ಮಾಡ್ತೇನೆ, ನನ್ನ ನ್ಯಾಯ ಹಿಡಿಯಾವಿಲ್ಲ ಅವರಿಗೆ ಯಾರೇ ಇರಲಿ, ನಿಷ್ಠುರವಾಗಿ ರಾಜನನ್ನು, ಆಡಳಿತಗಾರನನ್ನು ಎದುರು ಹಾಕಲು ಅವರಿಗೆ ತಿಳಿಸುವಂಥ ಒಂದು ಪ್ರವೃತ್ತಿ ಶರಣರಲ್ಲಿ ಪ್ರಬಂಧ ಶ್ರೀಗಳು ಹೇಳಿದರು. ಸನ್ಯಾಸ ಧರ್ಮ ಅವಶ್ಯಕತೆ ಇದೆ ಅಂತನ್ನುವಂಥ ಒಂದು ಪ್ರವಚನದಲ್ಲಿ ಅವರು ಏನು ಹೇಳಿದರು. ರಾಜನಿಗೆ ಓಲೈಕೆ ಮಾಡಲಿಲ್ಲ ಶರಣರು, ಬಸವಣ್ಣನವರು. ರಾಜನನ್ನು ನನಗೆ ತಳಿ ಕೊಡು, ನನಗೆ ದನ ಕೊಡು, ಸೇವಕರನ್ನು ಕೊಡು ಏನೂ ಕೇಳಿಲ್ಲ. ರಾಜ ಮಾಡಿದ ತಪ್ಪುಗಳಿಗೆ ವಿರುದ್ಧವಾಗಿ ನಿಂತು ಮಾಡಿ ಯಾರಿಗೂ ಪ್ರೋತ್ಸಾಹ ಕೊಡದೆ ತಪ್ಪಿಗೆ ತಪ್ಪು ಅನ್ನುವಂಥ ಒಂದು ಶಿಕ್ಷೆಯನ್ನು ಕೊಡುವಂಥದ್ದು ಇವತ್ತಿಗೂ ಆ ಬೀದರ್ದಲ್ಲಿ ಅಂದ್ರೆ ಬಸವ ಕಲ್ಯಾಣದಲ್ಲಿ ಏನಿದೆ ಅಂತ ಒಂದು ಕಟ್ಟೆ ಇದೆ, ವರ್ಷ ಕಟ್ಟೆ ಅಂತ ಹೇಳ್ತಾರೆ. ಬಸವಣ್ಣನವರು ಆ ಕಟ್ಟೆ ಮೇಲೆ ಕುಳಿತುಕೊಂಡು ನ್ಯಾಯ ತೀರ್ಪು ಕೊಡ್ತಾ ಇದ್ದರು ಅನ್ನುವಂಥದ್ದು ಒಂದು ಪ್ರತೀತಿ. ಮತ್ತು ಆಯುರ್ವೇದ ಔಷಧಗಳನ್ನು ಅವರು ಕೊಡ್ತಾ ಇದ್ರು ಅನ್ನುವಂಥದ್ದು ಆ ಕಟ್ಟೆ ಇವತ್ತಿಗೂ ಇದೆ ಬಸವ ಕಲ್ಯಾಣದಲ್ಲಿ. ಅಂದ್ರೆ ನಿಷ್ಠುರವಾಗಿ ರಾಜನ ತಪ್ಪುಗಳನ್ನು ಅವರು ಎಷ್ಟೇ ಇರಲಿ ಅದನ್ನು ನಿಷ್ಠುರವಾಗಿ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದವರು ಶರಣರು. ರಾಜನನ್ನು ಓಲೈಕೆ ಬರಲಿಲ್ಲ. ಇನ್ನು ರಾಜಕುವರನನ್ನು ನೋಡಿದರೆ ಚನ್ನಬಸವಣ್ಣನವರು ಉಳ್ವಿ ಕಡೆ ಪ್ರಯಾಣ ಮಾಡುತ್ತಿದ್ದ ಮುಂಚೆ ಆ ರಾಜನ ಮಗನಿಗೆ ಪಟ್ಟಗಟ್ಟಿ ಅವನಿಗೆ ಒಂದು ಶರಣರ ಸೇನಾ ತಂಡವನ್ನು ಅಲ್ಲಿ ಇಟ್ಟು ಅವನ ರಕ್ಷಣೆಗಾಗಿ ಇಟ್ಟು ಅವನ ಬಾಡಿಗಾರ್ಡ್ಗಳನ್ನು ಇಟ್ಟು ಅವರು ಆನಂತರ ಉಳ್ವಿ ಕಡೆ ಪ್ರಯಾಣ ಮಾಡಿದರು. ಅಂದ್ರೆ ರಾಜನನ್ನು ಹತ್ಯೆ ಮಾಡಿದ ಶರಣರು ಅನ್ನುವಂಥ ಅಪವಾದ ಏನಿದೆ ಅದು ಸುಳ್ಳು ಅನ್ನೋದು ತಿಳಿದಿದೆ. ಅಂದ್ರೆ ಶರಣರು ಕೊಟ್ಟಂಥದ್ದು ರಾಜನಿಷ್ಠೆ ಬೇರೆ, ರಾಷ್ಟ್ರನಿಷ್ಠೆ ಬೇರೆ. ನಮಗೆ ಬೇಕಾಗಿರೋಂಥದ್ದು ರಾಷ್ಟ್ರನಿಷ್ಠೆ. ಎಷ್ಟೇ ದೊಡ್ಡಾಗಿರಲಿ ಅವನಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಈ ನಿಯಮ. ಸಲ ನಾವು ನೋಡಿದ್ವಿ ಮಹಾಕಾಲದಲ್ಲಿ ನ್ಯಾಯಗಳು ಸಾಕಷ್ಟು ಸುಪ್ರೀಂ ಕೋರ್ಟ್ನ ಹೋಗೇ ಬಳಿ ಬಂದವು, ಹೈಕೋರ್ಟ್ನ ಹೋಗಿ ಬಳಿ ಬಂದವು. ಆದರೆ ಆ ಮಹಾಕಾಲವನ್ನು ನಾವು ಇವತ್ತಿಗೂ ಸರಿ ತಪ್ಪುಗಳನ್ನು ಸ್ಪಷ್ಟವಾಗಿ ನಿರ್ಣಯಿಸಿ ಯಾರಿಗೆ ಶಿಕ್ಷೆ ಕೊಡಬೇಕು,
ಯಾರಿಗೆ ರಕ್ಷಣೆ ನೀಡಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಆ ಮಹಾಕಾಲವನ್ನು ಕೊಟ್ಟಂಥ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀವಿ. ಈ ರೀತಿ ಶರಣರು ರಾಷ್ಟ್ರ ಧರ್ಮಕ್ಕೆ ಅನೇಕ ರೀತಿಯ ಕಾಣಿಕೆಗಳನ್ನು ಕೊಡುಗೆಗಳನ್ನು ಕೊಟ್ಟು ಅಂತ ಹೇಳಿ ಇವತ್ತಿನ ಮಾತುಗಳನ್ನು